ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ, ನೆಟ್ಟು ಫ್ಯಾಬ್ರಿಕಲ್ಲಿ ಇವಾಗ ಸಿಂಪಲ್ ಟಜಲ್ಸ್ ಡಿಸೈನ್ ತೋರಿಸ್ತೀನಿ. ಹಿಂದೆ ಬ್ಲೌಸ್ಗೆ ಟ್ಯಾಗ್ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ನೆಟ್ ಕ್ಲಾತ್ನ ನಾವು 4 ಇಂಚು ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ ಉದ್ದ ಎಲ್ಲ 4 ಇಂಚೇ ಇರಬೇಕು. ಅದನ್ನು ನೋಡಿ ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕಾಗತ್ತೆ. ಡಿಸೈನ್ಗೆ ಚೆನ್ನಾಗಿರುತ್ತೆ ಫ್ಲವರ್ಸ್ ಈ ಥರ ಮಾಡೋದ್ರಿಂದ. ನೋಡಿ, ರೌಂಡ್ ಶೇಪ್ ಕಟ್ ಮಾಡಿದ್ದೀವಲ್ವ, ಅದ್ರ ಸೆಂಟ್ರಿಗೆ ಚಿಕ್ಕದಾಗಿ ಒಂದು ತೂತು ಇಟ್ಕೋಬೇಕಾಗತ್ತೆ. ಆ ತೂತು ಒಳಗಡೆ ನೋಡಿ, ನಾವು ಟ್ಯಾಗನ್ನ ಹೊಲ್ಕೊಂಡಿರ್ತೀವಲ್ವ, ಅದನ್ನು ಜಾಯಿನ್ ಮಾಡಿಕೊಂಡು ಕಟ್ ಮಾಡಿರೋಂಥ ಲೀವ್ಸ್ ಶೇಪ್ ಇದಾವಲ್ವ, ಅದೆಲ್ಲ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಒಂದೊಂದೇ ತಗೊಂಡು ನಾವು 1 by 1 ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸುಮ್ಮನೆ ಹಂಗೆ ರಫ್ ಮಾಡಿಕೊಂಡ್ರೆ ಸಾಕು. ಫೋಲ್ಡ್ ಮಾಡಿಕೊಂಡು ಅದು ಫ್ಲವರ್ ಶೇಪ್ಗೆ ಬರುತ್ತೆ. ನೋಡಿ, ನೆಟ್ಟಲ್ಲಿ ಈ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಕ್ಲಾತಲ್ಲಿ ಮಾಡಿದ್ರೆ ಇದೆಲ್ಲ ದಾರಗಳು ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಕ್ಲಾತು ಸ್ವಲ್ಪ ಟಿಶ್ಯೂ ಕ್ಲಾತ್ಗೆ ದಾರ ಹೋಗಲ್ಲ ನೋಡಿ, ಅಂಥದಕ್ಕೆ ಮಾಡ್ಕೋಬೋದು. ಡಿಸೈನ್ ಚೆನ್ನಾಗಿ ಬರುತ್ತೆ. ನೋಡಿ, 1 by 1 ಮಾಡಿಕೊಂಡ್ರೇ ಅದು ಫ್ಲವರ್ ಶೇಪ್ ನೀಟಾಗಿ ಕೂತ್ಕೊಳ್ಳೋದು. ಒಂದು ರೋಸ್ ಫ್ಲವರ್ ಥರ ಬರುತ್ತೆ. ನೋಡಿ, 2ನೇ ಫ್ಲವರು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, 2 ರೆಡಿ ಆಗಿದ್ದಾವೆ. ಯಾವ ಥರ ಬಂದಿದೆ ಅಂತ ನೋಡಿ ನೀವೇ. ನೋಡಿ, ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಕಟ್ಟಿಂಗಲ್ಲಿ ಇದು ವರ್ಕ್ ಹೋಗಿತ್ತು, ಅದನ್ನು ವೇಸ್ಟ್ ಮಾಡ್ದಿರ ನಾನು ಈ ಥರ ಬೆಲ್ಸ್ ಇಡ್ತಾಯಿದ್ದೀನಿ. ನೋಡಿ, ನೋಡಿ ಅದರಲ್ಲೇ ಬ್ಲೌಸಲ್ಲೇ ವರ್ಕ್ ಬಂದಿದ್ದು. ಇಲ್ಲಾಂದರೆ ನಮಗೆ ಏನಾದರೂ ಲೇಸ್ ಏನಾದರೂ ಹಾಕ್ಕೊಂಡ್ರೂ ಆ ಥರ ಫಿನಿಶಿಂಗ್ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಪ್ಲೈನಾಗಿ ಹೊಲಿಯೋಕ್ಕಿಂತ ಈ ಥರ ವರ್ಕ್ ಏನಾದರೂ ಇದೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 2 ಫ್ಲವರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆಯಲ್ವಾ? ಒಂದು ರೋಸ್ ಥರನೇ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.